ಇಂಧನ ಇಲಾಖೆಯನ್ನು ನಂಗೆ ಕೊಟ್ಟಾಗ ನಂಗೂ ಭಯ ಇತ್ತು, ಬೇರೆಯವರಂತೂ ಆಡ್ಕೊಂಡಿದ್ರು. ಮಹಿಳೆ ಇಂಧನ ಇಲಾಖೆ ಹೆಂಗ್ ನಡ್ಸಕ್ ಸಾಧ್ಯ ಅಂತ. ಆದ್ರೆ ನನ್ನ ಮುಂದೆ ಇದ್ದಂತ ಚಾಲೆಂಜ್ ಅದೇ ಇತ್ತು. ಮಹಿಳೆಯರಿಗೆ ಕೇವಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲ, ಮಹಿಳೆಯರಿಗೆ ಬೇರೆ ಇಲಾಖೆನೂ ನಡ್ಸಕ್ಕೆ ಬರುತ್ತೆ ಅನ್ನುವಂಥದ್ದನ್ನ ತೋರಿಸುವಂತ ಒಂದು ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಇತ್ತು. ಅದಕ್ಕಾಗಿ ಬೇರೆಯವರಿಂದ ಕಲಿತು ತಿಳ್ಕೊಂಡು ಅಧ್ಯಯನ ಮಾಡಿ ಆ ಇಲಾಖೆಯನ್ನ ನಾವು ನಡೆಸೋದಕ್ಕೆ ಪ್ರಯತ್ನ ಪಟ್ಟೆ. ನನಗೆ ಅನ್ಸುತ್ತೆ ಅವತ್ತಿನ ಕಾಲಕ್ಕೆ ಅದೊಂದು ಬೆಸ್ಟ್ ಇಲಾಖೆ ಆಗಿತ್ತು ಅಂತ ಹೇಳಿ. ದೇಶದಲ್ಲಿ ಇವತ್ತು ಪಾರ್ಲಿಮೆಂಟಲ್ಲಿ ಮಹಿಳೆಯರು ಬರಬೇಕು. ಪ್ರಧಾನಿಯವರ ಕಲ್ಪನೆ ಏನು, ನರೇಂದ್ರ ಮೋದಿ ಅವರ ಕಲ್ಪನೆ ಏನು? ಪಾಲಿಸಿ ಮೇಕಿಂಗ್ ಅಲ್ಲಿ ಮಹಿಳೆ ಇರಬೇಕು. ಅದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನ ಮಹಿಳೆಯರಿಗೆ ಕೊಟ್ಟರು. ಇಂಧನ ಇಲಾಖೆಯನ್ನು ನಂಗೆ ಕೊಟ್ಟಾಗ ನಂಗೂ ಭಯ ಇತ್ತು, ಬೇರೆಯವರಂತೂ ಆಡ್ಕೊಂಡಿದ್ರು. ಮಹಿಳೆ ಇಂಧನ ಇಲಾಖೆ ಹೆಂಗ್ ನಡ್ಸಕ್ ಸಾಧ್ಯ ಅಂತ. ಆದ್ರೆ ನನ್ನ ಮುಂದೆ ಇದ್ದಂತ ಚಾಲೆಂಜ್ ಅದೇ ಇತ್ತು. ಮಹಿಳೆಯರಿಗೆ ಕೇವಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲ, ಮಹಿಳೆಯರಿಗೆ ಬೇರೆ ಇಲಾಖೆನೂ ನಡ್ಸಕ್ಕೆ ಬರುತ್ತೆ ಅನ್ನುವಂಥದ್ದನ್ನ ತೋರಿಸುವಂತ ಒಂದು ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಇತ್ತು. ಅದಕ್ಕಾಗಿ ಬೇರೆಯವರಿಂದ ಕಲಿತು ತಿಳ್ಕೊಂಡು ಅಧ್ಯಯನ ಮಾಡಿ ಆ ಇಲಾಖೆಯನ್ನ ನಾವು ನಡೆಸೋದಕ್ಕೆ ಪ್ರಯತ್ನ ಪಟ್ಟೆ. ನನಗೆ ಅನ್ಸುತ್ತೆ ಅವತ್ತಿನ ಕಾಲಕ್ಕೆ ಅದೊಂದು ಬೆಸ್ಟ್ ಇಲಾಖೆ ಆಗಿತ್ತು ಅಂತ ಹೇಳಿ. ದೇಶದಲ್ಲಿ ಇವತ್ತು ಪಾರ್ಲಿಮೆಂಟಲ್ಲಿ ಮಹಿಳೆಯರು ಬರಬೇಕು. ಪ್ರಧಾನಿಯವರ ಕಲ್ಪನೆ ಏನು, ನರೇಂದ್ರ ಮೋದಿ ಅವರ ಕಲ್ಪನೆ ಏನು? ಪಾಲಿಸಿ ಮೇಕಿಂಗ್ ಅಲ್ಲಿ ಮಹಿಳೆ ಇರಬೇಕು. ಅದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನ ಮಹಿಳೆಯರಿಗೆ ಕೊಟ್ಟರು.